ಗೈಸ್ ಇವತ್ತು ನಮ್ಮ ಗುರುವಣ್ಣ ವಿಡಿಯೋ ಮಾಡ್ಕೊತಿದ್ದಾರೆ. ಅಣ್ಣ ಫುಲ್ ನಾಚಿಕತಾನೆ ಹುಡುಗಿರ್ತಾರ. ಡೇ ಮಿನಿ ವ್ಲಾಗ್ 28. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವ. ಬೆಳಿಗ್ಗೆ ಬೇಗ ಎದ್ದವನು ಮಾಮೂಲಿ ಥರನೇ ಕರು ಬಿಟ್ಬಿಟ್ಟು ಹಾಲು ಕರೆದು ಬಿಟ್ಟು ಕೆಳಗಡೆ ಬಂದು ಶಿಸ್ತಾಗಿ ಕಾಲೇಜ್ಗೆ ಹೋಗೋಕ್ಕೆ ಬಂಕಾಗಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡೆ ಗೈಸ್. ಆಮೇಲೆ ಊಟ ಗಿಡ ಎಲ್ಲ ಮಾಡ್ಕೊಂಡು ಆಚೆ ಬಂದು ನಿಂತ್ಕೊಂಡು ನೋಡೋದು ಇನ್ನೂ ಬಸ್ ಬಂದಿರಲ್ಲ. ಅಷ್ಟರಲ್ಲಿ ನಮ್ಮ ಮುದ್ದೆಕ್ಕೆ ಬಂದು ನೋಡಿ ಎಷ್ಟು ಊಟ ಕಾಣ್ತಿದ್ದಾರೆ ಅಂತ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇನ್ನು 8:15 ಅದು ಇನ್ನೂ ಬಸ್ ಬಂದಿರಲ್ಲ. ಅಷ್ಟರಲ್ಲಿ ನಮ್ಮ ಗುಂಡ ಮುಂಜಾನೆ ಒಂದು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನಮ್ಮ ಚಿನ್ನೋಣ ಚೆಕ್ ತಗೊ ಬಂದಿದ್ದ. ಚೆಕ್ ತಗೊಂಡು ಶ್ರೀರಾಮ್ಪುರ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಬಸ್ಗೆ ವೆಯ್ಟ್ ಮಾಡ್ತಿದ್ದೆ. ಬರಲ್ಲ ಅನ್ಕೊಂಡಿದ್ದು ಬಸ್ಸು ಕೊನೆಗೂ ಬಂದೇ ಬಿಡ್ತು ಗೈಸ್. ಆಮೇಲೆ ಆ ಬಸ್ ನೋಡಿ ಆ ಮುದ್ದೆಕಾಯಿ ಅಂತೂ ಒತ್ತಕ್ಕೆ ಫುಲ್ಲು ಫಾಸ್ಟಾಗಿ ಓಡ್ತಿದ್ರು. ಆಮೇಲೆ ಬಸ್ ಹತ್ತಿ ಕೂತ್ಕೊಂಡೆ ಗೈಸ್. ಆಮೇಲೆ ನೋಡಕ್ಕೆ ಹೀರೋ ತರ ಕಾಣ್ಲಿ ಅಂತ ಕೂದಲು ಸರಿ ಮಾಡ್ಕೊತಾರೆ. ಕೂದಲು ಸರಿ ಐತಿರ್ಲಿಲ್ಲ ಅಂತೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಆಮೇಲೆ ಚೆಕ್ ಕೊಡಕ್ ನಾನು ಹೋಗಿದ್ದೆ ಶ್ರೀರಾಮ್ಪುರ. ಅಣ್ಣ ಶ್ರೀರಾಮ್ಪುರದಲ್ಲಿ ಅಂಗಡಿ ಒಳಗಿರ್ತಾನೆ ಅಂದ್ರೆ ದೊಣ್ಣೆ ತಗೊಂಡು ಆಚೆ ಬರ್ತಾವನೆ. ಆಮೇಲೆ ಸಿಸ್ಟರ್ ಕಾಲೇಜಿಗೆ ಬಂದೆ ಗೈಸ್. ಏನ್ ಹೇಳಿ ಗೈಸ್, ಕಾಲೇಜಲ್ಲಿ ಎಷ್ಟೇ ಓದ್ ದಬಾಕ್ ಹೋದ್ರು ಕಾಲೇಜ್ ಮಾತ್ರ ಬೀಳೋದೇ ಇಲ್ಲಂತೆ. ಆದ್ರೂ ಕಾಲೇಜ್ ಮಾತ್ರ ಶಾಶ್ವತ ಗೈಸ್. ಆಮೇಲೆ ಕಾಲೇಜ್ ಬಂದು ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ಗುರುವಣ್ಣ ಸಿಕ್ತೆ ಗೈಸ್. ಅವನ ಜೊತೆಲೆ ಕ್ಲಾಸ್ಗೆ ಹೋಗ್ತಾರೆ. ಅಣ್ಣ ಅವ್ನು ವಿಡಿಯೋ ಮಾಡ್ಕೊತಾನೆ ಅಂದ್ಬಿಟ್ಟು ಫುಲ್ ನಾಚ್ಕೊತಾನೆ ಗೈಸ್ ಹುಡುಗಿರ್ತಾರ. ಆಮೇಲೆ ಕ್ಲಾಸಿಗೆ ಬಂದು ಎಲ್ಲ ಕ್ಲಾಸ್ನ ಕೇಳ್ಕೊಂಡು ಗೈಸ್ ಶಿಸ್ತಾಗಿ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ನಮ್ಮ ಗುಂಡಮ್ಮ ನೋಡಿದ್ರೆ ವಿಡಿಯೋ ಮಾಡ್ಕೊತಾ ಅಂದ್ಬಿಟ್ಟು ಹೆಂಗ್ ಸ್ಮೈಲ್ ಕೊಡ್ತಾರೆ ನೋಡಿ ಗೈಸ್. ನಿಮ್ಗೆ ಏನಾದ್ರು ಈ ರೀತಿ ಸ್ಮೈಲ್ ಕೊಡಕ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಮೈಲ್ ಅಂತ ಹಾಕಿ ಗೈಸ್. ಆಮೇಲೆ ತೋಟಕ್ಕೆ ಹೋಗ್ಬೇಕಿತ್ತು ಗೈಸ್. ತೋಟಕ್ಕೆ ಹೋಗ್ಬೇಕಾದ್ರೆ ಮನೇಲಿ ಒಂದು ಕ್ರೀಮ್ ಬಿಸ್ಕೆಟ್ ಇತ್ತು. ಅದು ಯಾರಿಗೆ ಹೇಳ್ತೀನಿ ಎತ್ಕೊಂಡು ನಾನು ಒಬ್ಬನೇ ತಿನ್ಕೊಂಡು ತೋಟಕ್ಕೆ ಹೋಗಿದ್ದೀನಿ. ಇಲ್ಲಿ ಬಂದಿದ್ದು ಯಾಕೆ ಅಂದ್ರೆ ನಮ್ಮ ಮಾವ ಜೆಟ್ ಹಾಕ್ತೀನಿ ಅಂದಿದ್ರು ಇವತ್ತು ಪಾರಮೂಲ್ಗೆ. ಅದಕ್ಕೆ ಅದನ್ನು ಹಾಕಿದ್ದಾರೆ ಇಲ್ವ ಅಂತ ನೋಡ್ಕೋಕ್ ಬಂದೆ. ಹಾಕಿದ್ರು, ಅದಕ್ಕೋಸ್ಕರ ನೋಡ್ಬಿಟ್ಟು ವಾಪಸ್ ಹೋಗ್ತೀನಿ ಗೈಸ್. ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ಪುಟಮ್ಮರು ಎಲ್ಲಿದ್ರು ಗೊತ್ತಿಲ್ಲ. ತಕ್ಷಣನೇ ಪ್ರತ್ಯಕ್ಷ ಆಗಿ ಬಾ ಇನ್ನೊಂದು ಸ್ವಲ್ಪ ಸರಿ ಇಲ್ಲ ನೋಡ್ಕೊ ಬರುವ ಅಂದ್ಬಿಟ್ಟು ತಿರ್ಗಾ ಕರ್ಕೊಂಡವ್ರು ಗೈಸ್. ಇದು ಸರಿನಾ ನೀವು ಹೇಳಿ ಗೈಸ್. ಆಮೇಲೆ ಮಾಮೂಲಿ ಥರ ತಿರ್ಗಾ ಸಂಜೆ ಆಗಿತ್ತು. ಮೇಲ್ಗಡೆ ಮನೆಗೆ ಹೋಗಿ ತಿರ್ಗಾ ಕರುಗಿರಿ ಎಲ್ಲ ಬಿಟ್ಬಿಟ್ಟು ಹಸು ಹಾಲೆಲ್ಲ ಕರೆದ್ಬಿಟ್ಟು ತಿರ್ಗಾ ಕೆಳಗಡೆ ಮನೆಗೆ ಹೋದ ಗೈಸ್. ನೋಡಿದ್ರೆ ಇನ್ನೂ ನಮ್ಮ ಮುದ್ದೆಯಾಗ ಬಂದಿರಲಿಲ್ಲ ಗೈಸ್. ಅದಕ್ಕೋಸ್ಕರ ಅವ್ನು ಕರ್ಕೊಬರೋಕೆ ಅಂತಾನೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಫಾಲೋ ಕೊಟ್ಟು ಶೇರ್ ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ.